ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ಒಂದು ಭಾನುವಾರದ ಲಾಗ್ ಅಂತಲೇ ಹೇಳ್ಬೋದು. ಸೊ ಭಾನುವಾರ ಮಾರ್ನಿಂಗ್ ಬಂದು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಇವತ್ತು ಸ್ವಲ್ಪ ಬೇಗನೆ ಎದ್ಬಿಟ್ಟಿದ್ವಿ. ಭಾನುವಾರ ಆಗಿದ್ದರಿಂದ ಹಸ್ಬೆಂಡು ಸ್ವಲ್ಪ ಊರಿಗೆ ಹೋಗೋದಿತ್ತು, ಹಾಗಾಗಿ ನಾನು ಸ್ವಲ್ಪ ಎದ್ದು ಅವರಿಗೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಎಲ್ಲ ವೆಜಿಟೇಬಲ್ಸ್ ಯೂಸ್ ಮಾಡಿ ಉಪ್ಪಿಟ್ಟು ಮಾಡ್ಕೊಡ್ತಾ ಇದ್ದೆ. ಸೊ ಎಲ್ಲ ವೆಜಿಟೇಬಲ್ಸ್ನ ಹಾಕಿ ಉಪ್ಪಿಟ್ಟು ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಸ್ವಲ್ಪ ಬಿಸಿ ಇದ್ದಾಗಲೇ ತಿನ್ನೋದು ಇನ್ನೂ ಚೆನ್ನಾಗಿರುತ್ತೆ. ಸೊ ಯೂಶ್ವಲಿ ನಮ್ಮ ಮನೇಲಿ ಅಷ್ಟು ಉಪ್ಪಿಟ್ಟೆಲ್ಲ ಯಾರೂ ಇಷ್ಟಪಡೋದಿಲ್ಲ. ನನಗಂತೂ ತುಂಬಾ ಇಷ್ಟ ಉಪ್ಪಿಟ್ಟು ಅಂದರೆ, ಬಟ್ ಅದು ಬಿಸಿ ಇರಬೇಕು, ಆರಿದ್ರೆ ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಆಗಿರೋದಿಲ್ಲ. ಸೊ ಎಲ್ಲ ತರಕಾರಿ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಈ ಬಟಾಣಿ ಆಗಿರ್ಬೋದು, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು, ಆ ಥರ ಎಲ್ಲ ತರಕಾರಿಗಳನ್ನು ಹಾಕಿ ಮಾಡೋದ್ರಿಂದ ಒಳ್ಳೆ ಟೇಸ್ಟಿಯಾಗೂ ಇರುತ್ತೆ. ಸೊ ಮತ್ತು ತಿನ್ನೋವಾಗ ನಮಗೆ ಬೋರು ಆ ಥರ ಎಲ್ಲ ಏನೂ ಅನಿಸೋದು ಇಲ್ಲ. ಸೊ ಯೂಶ್ವಲಿ ನಾನು ಸಂಡೇ ಆಯಿತು ಅಂದರೆ ರೊಟ್ಟಿ ಮತ್ತು ಈ ಒಂದು ಉಪ್ಪಿಟ್ಟೆ ಜಾಸ್ತಿ ಮಾಡೋ ಅಂಥದ್ದು. ಸೊ ಬೇಗ ಕೂಡ ಆಗುತ್ತೆ ಅಂತ ಹೇಳಿ ನಮ್ಮ ಮನೇಲಿ ಮಕ್ಕಳು ಮತ್ತು ಆ ರೊಟ್ಟಿನ ಉಪ್ಪಿಟ್ಟ ಅಂತ ಹೇಳಿ ರಾಗ ಹಾಡ್ತಿರ್ತಾರೆ. ಆದರೂ ಪರವಾಗಿಲ್ಲ, ನನಗಂತೂ ಇಷ್ಟ ತಿನ್ನೋದಕ್ಕೆ, ಹಾಗಾಗಿ ಕೂಡ ಮಾಡ್ಕೊಳ್ತಿರ್ತೀನಿ. ಸೊ ವಾರದಲ್ಲಿ ಒಂದು ಟೈಮ್ ಉಪ್ಪಿಟ್ಟು ತಿನ್ನೋದ್ರಿಂದ ಏನೂ ಅನಿಸೋದಿಲ್ಲ. ಸೊ ಯಾವಾಗಲೂ ಉಪ್ಪಿಟ್ಟೇನು ಮಾಡೋದಿಲ್ಲ. ಸೊ ಸಂಡೇ ಟೈಮು ಈ ಥರ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಇದ್ದಾಗ ಈ ಥರ ಉಪ್ಪಿಟ್ಟನ್ನ ಮಾಡ್ಕೊತೀವಿ. ಸೊ ಆಂಟಿ ಕೆಲಸದ ಆಂಟಿ ಬಂದು ಕೆಲಸ ಎಲ್ಲ ಮುಗಿಸ್ಕೊಟ್ರು. ಸೊ ಸಂಡೇ ಏನು ನೆಲ ಎಲ್ಲ ಸೀಟೋದಿಲ್ಲ, ಏನೂ ಇರೋದಿಲ್ಲ. ಜಸ್ಟ್ ಪಾತ್ರೆ ತೊಳೆದ್ಬಿಟ್ಟು ಕಸ ಗುಡಿಸಿ ಕೊಟ್ಬಿಟ್ಟು ಹೊರಟ್ಬಿಡ್ತಾರೆ. ಸೊ ನಾನು ಕಿಚನಲ್ಲಿ ಸ್ವಲ್ಪ ಕಿಚನ್ದೆಲ್ಲ ಕ್ಲೀನೆಲ್ಲ ಮಾಡ್ಕೊತಾ ಇದ್ದೆ. ಸಜ್ಜ ಎಲ್ಲ ನೀಟಾಗಿ ಅವು ಕೆಲಸ ಮಾಡೋ ಟೈಮಲ್ಲೆಲ್ಲ ಮಾಡ್ಕೊಂಬಿಟ್ರೆ ಸೊ ಮತ್ತೆ ಅದ್ರ ಮೇಲೇನು ಗಲೀಜೆಲ್ಲ ಇರೋದಿಲ್ಲ, ನೀಟಾಗಿ ಕೂಡ ಇರುತ್ತೆ. ಸೊ ಈವ್ನಿಂಗ್ವರೆಗೂ ಕೂಡ ಏನು ಮಕ್ಕಳು ಸಹ ಲೋಟ ತೆಗ್ದು ಒಂದು ಕಡೆ ಸೈಡ್ ಇಡೋದು, ಮತ್ತು ಪ್ಲೇಟ್ಸ್ನ ತೆಗ್ದು ಇನ್ನೊಂದು ಸೈಡ್ ಇಡೋದು, ಆ ಥರ ಎಲ್ಲ ಮಾಡ್ತಿರ್ತಾರೆ. ಸೊ ಯೂಶ್ವಲಿ ಅದೆಲ್ಲ ಕಾಮನ್ ಎಲ್ಲ ಮನೆಯಲ್ಲೂ. ಸೊ ರೀಸೆಂಟಾಗಿ ನಮ್ಮ ಬಾವ ಅವರು ತಿರುಪತಿಗೆ ಹೋಗಿದ್ರು. ಅವರು ಲಡ್ಡು ಸಹ ತಂದುಕೊಟ್ಟಿದ್ರು. ಸೊ ನೋಡ್ತಿದ್ದೀರಲ್ಲ, ತಿರುಪತಿ ಲಡ್ಡು ಅಂದರೆ ತುಂಬಾ ಫೇವ್ರೆಟ್, ಎಲ್ರಿಗೂ ಇಷ್ಟ ಇರುತ್ತೆ ತಿರುಪತಿ ಲಡ್ಡು ಅಂತ. ಸೊ ಇವಾಗಂತೂ ಇದು ಸ್ಮೆಲ್ ಅಂತೂ ಸ್ವಲ್ಪ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗೂ ಇರುತ್ತೆ, ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ತೀನಿ. ಸೊ ನಂತರ ಮೇಲೆ ಟೆರೆಸ್ ಮೇಲೆ ನಾನು ಮತ್ತು ನನ್ನ ಮಗ ಇಬ್ಬರು ಗಿಡಗಳಿಗೆ ನೀರು ಹಾಕಿಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ. ಅದನ್ನು ಸಹ ಒಣಗಾಕ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದು. ಸೊ ಸಂಡೇ ಆಯಿತು ಅಂದರೆ ಈ ಗಿಡಗಳಿಗೆ ಮೇಂಟೈನ್ ಮಾಡೋದಾಗಿರ್ಬೋದು, ಮತ್ತು ಬಟ್ಟೆ ವಾಷಿಂಗ್ ಆಗಿರ್ಬೋದು, ಇದೆಲ್ಲ ಇದ್ದೇ ಇರುತ್ತೆ. ಸೊ ಕೆಲವೊಂದು ಟೈಮ್ ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂದಾಗ ಮಾತ್ರ ಅದನ್ನು ಬೇಗ ಕೆಲಸ ಮಾಡಿ ಮುಗಿಸ್ಕೊಂಡಿರ್ತೇನೆ. ಇಲ್ಲ ಅಂತ ಅಂದರೆ ಆ ಸಂಡೇ ಟೈಮಲ್ಲೇ ಇಟ್ಕೊಂಡು ಎಲ್ಲನೂ ಕೆಲಸನೂ ಆವತ್ತೇ ಇಟ್ಕೊಂಡ್ಬಿಟ್ಟಿರ್ತೀನಿ. ಹಾಗಾಗಿ ಸ್ವಲ್ಪ ರಿಸ್ಕ್ ಅಂತ ಅನಿಸ್ಬಿಟ್ಟಿರುತ್ತೆ. ಸೊ ಸಿಗೋ ಟೈಮೇ ಆ ಟೈಮು. ಸೊ ಹಾಗಾಗಿ ನಾವು ಆ ಟೈಮಲ್ಲೇ ನಾನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಬೇರೆ ಟೈಮು ಮತ್ತು ಈವ್ನಿಂಗು ಕೆಲಸ ಮಾಡ್ಕೊಂಡು ಬಂದು ಸಾಕಾಗಿರುತ್ತೆ. ಆವಾಗ ಏನಾದರೂ ವಾಷಿಂಗ್ ಹಾಕೋಣ ಅಂತಂತಂದರೆ ಮತ್ತೆ ಅದನ್ನು ತೊಗೊಂಡು ಹೋಗಿ ಒಣಗಾಕೋ ಹೊತ್ತಿಗೆ ಸುಮಾರು ನೈಟ್ ಒಂದು 10:30 ಆಗೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಒಂದೊಂದು ಟೈಮ್ ಆ ಥರನೂ ಮಾಡ್ಕೊಳ್ತೀನಿ. ಇಲ್ಲಿ ನಮ್ಮ ಮನೆ ಬಾಡಿಗೆ ಮನೆಯವ್ರು ಕೆಲಸ ಮಾಡ್ತಿದ್ರೆ ನನ್ನ ಮಗ ಅವ್ರಿಗೆ ಕಿರಿಕಿರಿಕ್ ಮಾಡ್ತಾಯಿದ್ದ. ಅವ್ರನ್ನ ಹೋಗಿ ಡಿಸ್ಟರ್ಬ್ ಮಾಡೋದು, ನನ್ನ ಕಾರ್ ವಾಶ್ ಮಾಡ್ಕೊಳ್ತೀನಿ ಅಂತ ಹೇಳಿ ವಾಶ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಿದ್ದ. ಸೊ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿದ್ನ. ತುಂಬ ಬಿಸಿಲಿತ್ತು. ಎಷ್ಟು ಬಿಸಿಲಿತ್ತು ಅಂತಂದರೆ ಒಂದು ಹಾಫ್ ಆನ್ ಅವರ್ಗೆ ಬಟ್ಟೆ ಎಲ್ಲ ಒಣಗೋಗ್ಬಿಡುತ್ತೆ, ಅಷ್ಟು ಬಿಸಿಲಿತ್ತು. ಸೊ ನಾನು ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ವಲ್ಪ ಇವನಿಗೆ ಓದಿಸೋದಿತ್ತು. ಇವನಿಗೆ ಓರಲ್ ಎಕ್ಸಾಮ್ ಕೂಡ ನಡೀತಾ ಇದೆ, ಹಾಗಾಗಿ ಅವನಿಗೆ ಸ್ವಲ್ಪ ಓದಿಸೋಣ ಅಂತ ಹೇಳಿ ಸ್ವಲ್ಪ ಅವನಿಗೂ ಸಹ ಆಟ ಆಡೋದಕ್ಕೆ ಬಿಟ್ಟಿಲ್ಲ ಅಂತ ಇದು ಮಾಡಬಾರ್ದು ಅಂತ ಹೇಳಿ ನನ್ನ ಜೊತೆ ಕೆಲಸ ಮಾಡ್ಕೊಳ್ತಾ ಇದ್ದೆ. ಸೊ ನಾನು ಕೆಲಸ ಮುಗಿಸ್ಕೊಳ್ಳೋ ಹೊತ್ತಿಗೆ ಅವನು ಕೂಡ ಅಲ್ಲಿ ಅವನ ಕಾರುಗಳನ್ನೆಲ್ಲ ವಾಶ್ ಮಾಡ್ಕೊತಾ ಆಟ ಆಡ್ಕೊಳ್ತಾ ಕುಂತಿದ್ದ. ಸೊ ಯೂಶ್ವಲಿ ನನ್ನ ಜೊತೆನೇ ಬರ್ತಾನೆ, ಎಲ್ಲ ಕೆಲಸಗಳನ್ನು ನಾನು ಮಾಡಬೇಕಾದ್ರೆ ಅವನು ಅವನ ಪಾಡಿಗೆ ಅವನು ಆಟ ಆಡ್ಕೊಂಡಿರ್ತಾನೆ. ಮತ್ತು ಕೆಲವೊಂದು ಟೈಮ್ ನನಗೂ ಸಹ ಎಲ್ಪು ಕೂಡ ಮಾಡ್ತಿರ್ತಾನೆ. ಬಟ್ ಓದಿಸೋದಕ್ಕೆ ಕೂರಿಸ್ಕೊಂಡ್ರೆ ಮಾತ್ರ ಅವನಿಗೆ ಬೇಜಾರು, ಅಳು ಎಲ್ಲ ಬಂದುಬಿಟ್ಟಿರುತ್ತೆ. ಸೊ ನಂತರ ಮನೆ ಬಂದಿದ್ದ ತಕ್ಷಣವೇ ಒಂದು ಕೊರಿಯರ್ ಬಂತು. ಸೊ ಮೀಶೋದಿಂದ. ಸೊ ಏನು ಪ್ರಾಡಕ್ಟ್ ಬಂತು ಅಂತ ಹೇಳಿ ನಾನು ಮತ್ತು ನನ್ನ ಮಗಳು ಓಪನ್ ಮಾಡಿ ನೋಡ್ತಾ ಇದ್ವಿ. ಸೊ ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಬಟ್ ಪ್ರಾಡಕ್ಟ್ ಮಾತ್ರ ಒಂದೇ ಬಂದಿದ್ದು. ಬಟ್ ಅದು ಅಮೌಂಟ್ ಪ್ರೈಸ್ ಬಂದು 215-30 ರುಪೀಸು. ಈ ಥರ ಈಗ ವೇಸ್ಟ್ ಕವರ್ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡು ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಇದನ್ನು ತರಿಸಿದ್ದು. ಇದರೊಳಗೆ 2 ಬರುತ್ತೆ ಅಂತ ನಾನು ತಿಳ್ಕೊಂಡೆ, ಬಟ್ ಒಂದಕ್ಕೇ ಜಾಸ್ತಿ ಅಮೌಂಟ್ ಆಯಿತು ಅಂತ ಹೇಳಿ ಇದನ್ನು ನಾನು ರಿಟರ್ನ್ ಹಾಕೋಣ ಅಂತ ಹೇಳಿ ಮತ್ತೆ ಅದನ್ನು ರಿಟರ್ನ್ ಪ್ಯಾಕ್ ಮಾಡಿ ಮತ್ತೆ ಅದೇ ರೀತಿ ಮಡಗಿಬಿಟ್ಟೆ. ಸೊ ಇದು ಏನು ಅಂದರೆ ವರ್ತ್ ಅನಿಸ್ಲಿಲ್ಲ ನನಗೆ ಅಮೌಂಟಿಗೆ. ಇದು
ಅಷ್ಟು ವರ್ತ್ ಅನ್ನಿಸ್ಲಿಲ್ಲ. ಸೊ ಇನ್ನೂ ಒಂದು ಕೊಟ್ಟಿದ್ದರೆ ಅದ್ರ ಜೊತೆಗೆ 2 ಇದ್ದಿದ್ರೆ ನನಗೆ ಅದು ವರ್ತು ನಾನು ಕೊಟ್ಟಿರೋ ಅಮೌಂಟ್ಗೆ ಅಂತ ಅನಿಸಿ ಇದನ್ನು ನಾನು ಮತ್ತೆ ರಿಟರ್ನ್ ಹಾಕಿದ್ದೀನಿ. ಸೊ ನೋಡಬೇಕು, ಅದು ರಿಟರ್ನ್ ತೊಗೊಂಡು ಹೋಗ್ತಾರೆ, ತೊಂದರೆ ಏನಿಲ್ಲ. ಹಾಗಾಗಿ ನಾನು ನನ್ನ ಮಗಳಿಗೆ ನೋಡ್ತಿದ್ದೆ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಬಟ್ ಅಮೌಂಟು ಪ್ರೈಸ್ ಮಾತ್ರ ಸ್ವಲ್ಪ ಜಾಸ್ತಿ ಆಯಿತು. ಒಂದು 150 ಆದರೆ ಓಕೆ, ಬಟ್ ಇಲ್ಲಿ 250 ಅಷ್ಟು ಪ್ರೈಸ್ ಇತ್ತು. ಸೊ ಹಾಗಾಗಿ ಅದನ್ನು ರಿಟರ್ನ್ ಹಾಕಿದೆ. ಸೊ ಇದು ಒಂದು ಕೂಡ ಮೀಶೋದಲ್ಲೇ ತರಿಸಿದ್ದು. ಸೊ ಇದು ಬಂದು ಫೋನ್ ಹೋಲ್ಡರ್, ಅಂದರೆ ಫೋನ್ ಚಾರ್ಜರ್ನ ಪಿನ್ ಇರುತ್ತಲ್ಲ, ಸೊ ಅಲ್ಲೆಲ್ಲ ಸ್ವಲ್ಪ ಕಟ್ಟಾಗ್ತಾ ಇರುತ್ತೆ. ಆ ಥರದ ಕಟ್ಟಾಗೋದಕ್ಕೆ ಈ ಥರ ಒಂದು ಸ್ಟ್ರಿಪ್ಸ್ ಥರ ಬರುತ್ತೆ, ಇದನ್ನು ಹಾಕೋದಕ್ಕೆ ಅಂತ ಹೇಳಿ ತರಿಸ್ಕೊಂಡಿದ್ದೆ. ಸೊ ಯೂಶ್ವಲಿ ನನ್ನ ಮೊಬೈಲ್ದು ಚಾರ್ಜರ್ ಬಂದು ಕಟ್ಟಾಗಿಬಿಟ್ಟಿತ್ತು. ಅದು ಕಟ್ಟಾಗಿದ್ದರೆ ಮತ್ತೆ 800 ರುಪೀಸ್ ಚಾರ್ಜಿಂಗ್ ಪಿನ್ ಆಗುತ್ತೆ. ಸೊ ಹಾಗಾಗಿ ಮತ್ತೆ ಏನು ಮಾಡೋದು ಅಂತ ಹೇಳಿ ಈ ಥರದೊಂದು ಹೋಲ್ಡರ್ಸ್ ಥರದ್ದು ತರಿಸ್ಕೊಂಡಿದ್ದೆ. ಇದು ಸಹ ಮೀಶೋದಲ್ಲಿ ತರಿಸ್ಕೊಂಡಿದ್ದು. ಓಕೆ, ಪರವಾಗಿಲ್ಲ ಅನಿಸ್ತು. ಸೊ ನಂತರ ಇನ್ನೊಂದು ಪ್ರಾಡಕ್ಟ್ ಬಂದು ಇದು ಕೂಡ ಇದು ಏನಾದ್ರು ಸಿಂಕಲ್ಲಿ ಅಂದರೆ ನಾವು ವೇಸ್ಟೇಜ್ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಹಾಕೋದಕ್ಕೆ ಅಂತ ಹೇಳಿ ಈ ಒಂದು ಪ್ರಾಡಕ್ಟ್ನ ತರಿಸಿದ್ದೆ. ಇದು ಕೂಡ ತುಂಬ ಚೆನ್ನಾಗಿತ್ತು. ಇದು ಸಿಂಕ್ ಹತ್ರ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದು. ಜಸ್ಟ್ ಈ ಥರ ನೋಡಿ, ಈ ಥರ ನಾವು ವೇಸ್ಟ್ ಅಂದರೆ ಈರುಳ್ಳಿ ಸಿಪ್ಪೆ ಆ ಥರ ಎಲ್ಲ ಸಿಪ್ಪೆಗಳೆಲ್ಲ ಇರುತ್ತೆ, ಮತ್ತು ಕರಿಬೇವು ಆ ಥರ ಎಲ್ಲ ಇದ್ದಾಗ ಅದನ್ನು ಅದರೊಳಗಡೆ ಹಾಕೋದಕ್ಕೆ ಅಂತ ಹೇಳಿ ತರಿಸ್ಕೊಂಡಿದ್ದೆ. ಏನು ತರಗತಿಗೆ? ಹಾಂ, ಇನ್ನೊಂದ್ಸರಿ ಏನು ಕೇಳೋದು ಕ್ವಶನ್ನ? ಗುರುಗಳು ಎಲ್ಲಿಗೆ ಬಂದರು? ನಡಿ ಕೂತ್ಕೊಂಡು ಓದ್ಕೊಂಡು ನಡಿ ಇವಾಗ. ನಡಿ ನೆಕ್ಸ್ಟ್ ಕ್ವಶನ್ನು ಸಾಕಾ? ಆಫ್ ಮಾಡು ಇವಾಗ. ಆಯ್ತಲ್ಲ, ಕುಂತ್ಕೊಂಡು ಓದ್ಕೋಬೇಕು ತಿನ್ಕೊಂಡು. ಗುರುಗಳು ಎಲ್ಲಿಗೆ ಬಂದರು? ಗುರುಗಳು ಎಲ್ಲಿಗೆ ಬಂದರು ಮತ್ತೆ ಕ್ವಶನ್ನು ಕೇಳು, ಹೇಳು. ಗುರುಗಳು ಎಲ್ಲಿಗೆ ಬಂದರು? ಎಲ್ಲಿಗೆ ಬಂದರು? ಎಲ್ಲಿಗೆ ಬಂದರು? ಕ್ಲಾಸ್ ಅನ್ನೋದು ಇಂಗ್ಲಿಷ್ಗೆ, ಕನ್ನಡದಲ್ಲಿ ಏನಂತಾರೆ? ತರಗತಿ. ಇನ್ನೊಂದ್ಸರಿ ಎಲ್ಲ ಎಷ್ಟು ಸರಿ ಕೇಳೋದು ನಿಂಗೆ? ಆನ್ಸರ್ ಒಂದೇ ಸರಿ ನಾವು ಕ್ವಶನ್ ಕೇಳೋದು, ಆನ್ಸರ್ ಹೇಳ್ಬೇಕು ನೀನು. ಗುರುಗಳು ಎಲ್ಲಿಗೆ ಬಂದರು? ಗುರುಗಳು ಎಲ್ಲಿಗೆ ಬಂದರು? ಇವಾಗ ಹೊಡಿತೀನಿ ನೋಡಿ, ಇವಾಗ ಓದ್ಬಿಡ್ತೀನಿ, ಕಾಲಲ್ಲೇ ಓದ್ಬಿಡೋದು. ಹೇಳ್ತಲೇ ಇರು, ಇವತ್ತೆಲ್ಲ ಹೇಳ್ತಲೇ ಇರು, ತಲೆಗೆ ಮಾತ್ರ ಹೋಗಿರಲ್ಲ ನಿಮಗೆ. ಸೊ ಕನ್ನಡ ಮಗನಿಗೆ ಓರಲ್ ಟೆಸ್ಟ್ ಇದ್ದಿದ್ದರಿಂದ ನಾನು ಸ್ವಲ್ಪ ಅವನಿಗೆ ಕೂತ್ಕೊಂಡು ಹೇಳ್ಕೊಡೋಣ, ಮತ್ತು ನನ್ನ ಕೆಲಸನೂ ಸಹ ಇತ್ತು. ಸೊ ಅದ್ರ ಜೊತೆಗೆ ವೀಡಿಯೋನೂ ಮಾಡಿಕೊಂಡು ಅವನಿಗೂ ಸಹ ಓರಲ್ಗೆ ಸ್ವಲ್ಪ ತುಂಬಾ ಹೊತ್ತು ಪ್ರಿಪೇರ್ ಮಾಡಿ, ನಂದು ಒಂದು ಸ್ಯಾರಿ ಕುಚ್ಚು ಕಟ್ಟೋದೆಲ್ಲ ಮುಗಿಸ್ಕೊಂಡೆ. ಅವನಿಗೆ ಕ್ವಶನ್ ಕೇಳ್ತಾ ಹೋಗ್ತಿದ್ರೆ ಅವನ ಆನ್ಸರ್ ಗೊತ್ತಿದ್ದರೆ ಹೇಳ್ತಿರ್ತಿದ್ದ, ಇಲ್ಲ ಅಂತಂದರೆ ಅದನ್ನು ಸಹ ಹೇಳ್ಕೊಡ್ತಿದ್ದೆ. ಬಟ್ ಅಷ್ಟು ಬೇಗ ಮರ್ತೇ ಹೋಗ್ಬಿಡ್ತಿದ್ದ ಅವನು. ಸೊ ಕನ್ನಡ ಅಂದರೆ ಸ್ವಲ್ಪ ಕಷ್ಟ ಈ ಇಂಗ್ಲೀಷ್ ಮೀಡಿಯಮ್ ಮಕ್ಕಳಿಗೆ. ಹಾಗಾಗಿ ಸ್ವಲ್ಪ ಅವನಿಗೆ ಪ್ರೊನೌನ್ಸಿಯೇಷನ್ ಮಾಡೋದು ಇನ್ನೂ ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಪ್ರೊನೌನ್ಸಿಯೇಷನ್ ಸ್ವಲ್ಪ ಕಷ್ಟ ಆಗ್ತಿರೋದ್ರಿಂದ ಅವನಿಗೆ ಬೇಗ ಅದು ರೀಚ್ ಆಗ್ತಿರಲಿಲ್ಲ. ಹಾಗಾಗಿ ಸ್ವಲ್ಪ ನಿಧಾನ ಟೈಮ್ ತೊಗೊಳ್ತಿದ್ದ. ಆವಾಗವಾಗ ಒಂದೊಂದು ಏಟು ಕೊಡ್ತಾ ಅವನಿಗೆ ಓರಲ್ ಅದು ಫುಲ್ಲು ಹೇಳ್ಕೊಟ್ಟ. ಸೊ ಓರಲ್ಲು ಫುಲ್ಲು ಹೇಳ್ಕೊಟ್ಟಾದ್ಮೇಲೆ ನನಗೆ ಹೊರಗಡೆ ಸ್ವಲ್ಪ ಕೆಲಸನೂ ಕೂಡ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ಬರೋದಿತ್ತು. ಅವನಿಗೆಲ್ಲ ಫುಲ್ಲು ಓದಿಸ್ಬಿಡೋಣ ಅಂತ ಹೇಳಿ ನಾನು ಅವನ ಜೊತೆ ಕೂತ್ಕೊಂಡು ಅವನಿಗೂ ಸಹ ಹೇಳ್ಕೊಡ್ತಾ ಇದ್ದೆ. ಸೊ ಈ ಥರ ಒಂದು ಸ್ಯಾರಿ ಫುಲ್ಲು ಟ್ಯಾಸಲ್ಸ್ ಮಾಡಿದೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೀರೆಗೆ ಮಾತ್ರ. ಅವರೇ ಸಹ ಇದು ಒಂದು ಬೀಡ್ಸ್ನ ತೊಗೊಂಡು ಬಂದು ಕೊಟ್ಟಿದ್ರು, ಸೊ ಸೀಕ್ವೆನ್ಸ್ನ ತೊಗೊಂಡು ಬಂದು ಕೊಟ್ಟಿದ್ರು. ಹಾಗಾಗಿ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಿತ್ತು. ಸೊ ಇದು ಒಂದು ಕಾಯಿನ್ ಮತ್ತು ಜಸ್ಟ್ ಯಾವುದೇ ರೀತಿ ಥ್ರೆಡ್ ವರ್ಕ್ ಎಲ್ಲ ಏನೂ ಇಲ್ಲ, ಜಸ್ಟ್ ಈ ಥರ ಒಂದು ಇದು ಮಾಡ್ಕೊಂಡು ಹೋಗೋದು ಅಷ್ಟೇ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಯಾವುದೇ ರೀತಿ ಹಾಳು ಆಗೋದಿಲ್ಲ, ತುಂಬ ಲೈಫ್ ಇರುತ್ತೆ ಅಂತ ಹೇಳಿ ಅವರು ನನ್ನ ಕಸ್ಟಮರು ಈ ಥರ ಹಾಕಿಸ್ಕೊಂಡ್ರು. ಸೊ ಕಸ್ಟಮರ್ ಅನ್ನೋದಕ್ಕಿಂತ ಫ್ರೆಂಡು ಕೂಡ. ಸೊ ಅವ್ರು ತುಂಬ ಸ್ಯಾರೀಸು, ಇದು ಸಿಲ್ಕ್ ಸ್ಯಾರೀಸ್ ಮದುವೆ ಇರೋದ್ರಿಂದ ಆ ಒಂದು
ಸುಮಾರು 8 ಸೀರೆಗಳಿಗೆ ಈ ಥರ ಮಾಡಿಕೊಟ್ಟೆ. ಸೊ ನಂತರ ನಾನು ಸ್ಟೇಷನರಿ ಐಟಮ್ಸ್ ತೊಗೊಳ್ಳೋಣ ಅಂತ ಹೇಳಿ ಹೊರಗಡೆ ಬಂದಿದ್ದೆ. ಮಗನ ಫ್ರೆಂಡ್ ಬರ್ತಡೇ ಇತ್ತು ಈವ್ನಿಂಗು. ಸೊ ಹಾಗಾಗಿ ಅದಕ್ಕೆ ಏನಾದ್ರು ಗಿಫ್ಟ್ ಕೊಡೋದಕ್ಕೆ ಅಂತ ಹೇಳಿ ಮಗ ಸ್ವಲ್ಪ ಹೇಳಿದ್ದ ಯಾವ ಥರ ಬೇಕು ಅಂತ ಹೇಳಿ. ಪೆನ್ಸಿಲ್ಸು ಮತ್ತು ಸ್ಕೇಲು, ಎರೇಸರು, ಆ ಥರ ಎಲ್ಲ ಶಾರ್ಪ್ನರ್ ಇರೋ ಥರ ಒಂದು ಫುಲ್ಲು ಒಂದು ಪ್ಯಾಕೇಜ್ ಇರೋ ಥರ ಒಂದು ಗಿಫ್ಟನ್ನ ತೊಗೊಂಡೆ. ಸೊ ಇದೊಂದು ಜಸ್ಟ್ 200 ರುಪೀಸ್ ಅಷ್ಟೇ ಅನಿಸುತ್ತೆ. ಜಸ್ಟ್ ಬುಕ್ಕು ಮತ್ತು ಎರೇಸರ್ ಒಂದು 3, ಪೆನ್ಸಿಲ್ ಒಂದು ಪ್ಯಾಕು. ಸೊ ಅಪ್ಸರಾದವ್ರದ್ದು. ಸೊ ಇದನ್ನು ನಾನು ಆಲ್ರೆಡಿ ನೋಡಿದ್ದೆ. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ಪ್ಯಾಕ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಇದನ್ನು ಪ್ಯಾಕ್ ಮಾಡಿಸ್ಕೊಂಡೆ. ಇದನ್ನೇ ಕೊಡಿ 200ದು. ಅದೇನೇ ಹಾಂ ಹೌದು. ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ನಂತರ ಶಾಪಿಗೆ ಹೋಗಿ ಸ್ವಲ್ಪ ಕೆಲಸ ಇತ್ತು ಶಾಪಲ್ಲಿ. ಅಲ್ಲಿ ಆಂಟಿಗೆ ಸ್ವಲ್ಪ ಎಮಿಂಗ್ ಮಾಡಲಿಕ್ಕೆ ಅಂತ ಹೇಳಿ ಸ್ಯಾರೀಸ್ನ ಕೊಟ್ಟಿದ್ದೆ. ಆ ಸ್ಯಾರೀಸ್ನೆಲ್ಲ ಆಂಟಿ ಫೋಲ್ಡ್ ಮಾಡಿ ಹಾಗೆ ಕೊಟ್ಬಿಟ್ಟಿದ್ರು. ಸೊ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಬಿಡೋಣ ಅಂತ ಹೇಳಿ ನೀಟಾಗಿ ಫೋಲ್ಡ್ ಕೂಡ ಮಾಡ್ಕೊಳ್ತಾ ಇದ್ದೆ. ಸೊ ಸುಮಾರು ಸೀರೆಗಳನ್ನ ಎಮಿಂಗ್ ಸಹ ಅಲ್ಲೇ ಕೊಟ್ಬಿಡ್ತೀನಿ. ಸೊ ಶಾಪ್ ಹತ್ರನೇ. ಅದನ್ನು ನಾನು ಸಂಡೇ ಯೂಶ್ವಲಿ ಹೋಗೋದಿಲ್ಲ. ಹಾಗಾಗಿ ಅದನ್ನು ನಾನು ನೀಟಾಗೆಲ್ಲ ಫೋಲ್ಡ್ ಒಂದೇ ಸರಿ ಎಲ್ಲ ಕೆಲಸ ಮುಗಿದ್ಮೇಲೆ ನೀಟಾಗಿ ಒಂದು ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡಿಟ್ರೆ ಸೊ ಅವರಿಗೂ ಸಹ ನೀಟಾಗಿ ಕಾಣಿಸುತ್ತೆ. ಸೊ ನಾವು ಹೆಂಗೋ ಕೊಡೋದಕ್ಕೂ ಚೆನ್ನಾಗಿರೋದಿಲ್ಲ ಕಸ್ಟಮರ್ಗೆ ಅಲ್ವಾ. ಸೊ ಹಾಗಾಗಿ ಈ ಥರ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಎತ್ತಿಟ್ಬಿಟ್ಟು ಸ್ಯಾರೀಸ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ಟು ನಂತರ ಈವ್ನಿಂಗು ಒಂದು ಬರ್ತ್ಡೇ ಫಂಕ್ಷನ್ ಇತ್ತು. ಸೊ ಆ ಒಂದು ಹೋಗೋದಕ್ಕೆ ಅಂತ ಹೇಳಿ ರೆಡಿ ಆಗ್ತಿದ್ದೆ ನಾನು ಮತ್ತು ನನ್ನ ಮಗ. ಎಲ್ಲ ಹೆಂಗೆ ರೆಡಿ ಆಗಿದೆ ತೋರಿಸು. ಎಲ್ಲ ಕೈ ಕುಯ್ಕೊಂಡಿರೋ ತೋರಿಸು ಬಾಯ್ಲಿ ನೋಡ್ದ ಹೆಂಗೆ ಕುಯ್ಕೊಂಡಿದ್ಯಾ. ಇಲ್ಲ ತೋರಿಸು ನೋಡು ಹಿಂಗೆಲ್ಲ ಕುಯ್ಕೊಂತಾರ. ಬ್ಯಾಂಡೇಜ್ ಕೊಡಿಸ್ತಾರೆ. ನೀನು ಸುಮ್ಮನೆ ಇರ್ಬೇಕು ತಾನೆ. ನೋಡು ಮನೇಲಿ ಎಲ್ಲರೂ ಇದ್ದೇ ಹಿಂಗೆ ಮಾಡ್ಕೊಳ್ತೀಯ. ನೋಡು ಈ ಕಡೆ ಕೈಗೆ ವಾಚ್ ಕಡೆ ಇಲ್ಲ. ವಾಚ್ ಬರುತ್ತಾ? ಯಾರ್ದಿದು ವಾಚು? ಓ ನಂದು ವಾಚ್ ನೀನು ಹಾಕೊಂಬಿಟ್ಟಿದ್ಯಾ? ಏನು ಟಿಪ್ ಟಾಪ್ ಆಗಿ ರೆಡಿ ಆಗವನೆ. ಫ್ರೆಂಡ್ ಬರ್ತಡೆಗೆ ಅಂತ ತಲೆ ಬಾಚ್ಕೊಳ್ಳೋ. ಹಾಂ. ಸೊ ನಾನು ಮತ್ತು ಮಗ ಇಬ್ಬರು ರೆಡಿಯಾಗಿ ಬರ್ತ್ಡೇ ಫಂಕ್ಷನ್ಗೆ ಹೊರಟ್ವಿ. ಸೊ ಬರ್ತ್ಡೇ ಫಂಕ್ಷನ್ ವ್ಲಾಗ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ಒಂದು ವಿಡಿಯೋ ಜೊತೆ ನಾನು ಸೇರಿಸ್ಕೊಂಡಿಲ್ಲ. ಸೊ ಯಾಕೆಂದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ ಹೇಳಿ ನಾನು ಈ ಜೊತೆಗೆ ಸೇರಿಸ್ಕೊಂಡಿಲ್ಲ. ಸೊ ನಂತರ ನಾವು ಬರ್ತ್ಡೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನೈಟ್ ಡಿನ್ನರ್ಗೆ ಅಂತ ಹೇಳಿ ಹೊರಗಡೆ ಬಂದಿದ್ವಿ. ಸೊ ನಮ್ಮ ಮನೆ ಹತ್ರ ಇರುವಂಥ ಮತ್ಸ್ಯದರ್ಶಿನಿ ಹೋಟೆಲ್ಗೆ ಬಂದಿದ್ದು. ಸೊ ನಮಗೆ ಯೂಶ್ವಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕಂಫರ್ಟಬಲ್ ಆಗಿ ಕೂತ್ಕೊಂಡು ಊಟ ಮಾಡೋದಾಗಿರ್ಬೋದು. ಮತ್ತು ಇಲ್ಲಿ ಬಿರಿಯಾನಿ ಸ್ಪೆಷಲ್ಲು. ಸೊ ಹಾಗಾಗಿ ಬಿರಿಯಾನಿ ಮತ್ತು ಫಿಶ್ಶು ಈ ಥರ ಎಲ್ಲ ಸ್ಪೆಷಲ್ ಆಗಿರುತ್ತೆ. ಸೊ ನಾನು ನನ್ನ ಮಗ ಏನು ಅಷ್ಟು ತಿನ್ನೋದಕ್ಕೆ ಆಗಲಿಲ್ಲ. ಏಕೆಂದರೆ ಬರ್ತ್ಡೇ ಫಂಕ್ಷನಲ್ಲಿ ಸ್ವಲ್ಪ ತಿಂದುಬಿಟ್ಟಿದ್ವಲ್ಲ. ಸೊ ಹಾಗಾಗಿ ಮಗಳು ಮತ್ತು ಹಸ್ಬೆಂಡು ಬಿರಿಯಾನಿ ಮತ್ತು ಕಬಾಬು, ಲಾಲಿಪಪ್ಪು ಈ ಥರ ಎಲ್ಲ ತೊಗೊಂಡಿದ್ವಿ. ಸೊ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಹೊರಡೋ ಟೈಮಲ್ಲಿ ಫಿಶ್ಶಿಂದು ಎಲ್ಲ ಇಟ್ಟಿರ್ತಾರೆ ಇಲ್ಲಿ. ಸೊ ಒಂದು ಡಿಸ್ಪ್ಲೇಗೆ ಅಂತ ಇಟ್ಟಿರ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಫಿಶ್ ಎಲ್ಲ. ಕ್ರ್ಯಾಬಾ ಅದು ಅದನ್ನ ಚೆನ್ನಾಗಿ ಇದು ಮಾಡಿಬಿಟ್ಟು ಮಾಡ್ತಾರೆ. ಬಾ ನೆಕ್ಸ್ಟ್. ಸೊ ನಾನ್ ವೆಜ್ ತಿಂದಿದ್ರಿಂದ ಸ್ವಲ್ಪ ಸೋಡಾ ಕುಡಿಯೋಣ ಅಂತ ಹೇಳಿ ಹೊರಗಡೆ ಸೋಡಾ ಎಲ್ಲ ಕುಡಿದ್ವಿ. ಸೊ ನೋಡಿದ್ರಲ್ಲ ಇವತ್ತಿನ ಭಾನುವಾರದ ವಿಡಿಯೋ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.